ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ವರ ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA4 ಸೆಮ್ SEP ಸಂಖ್ಯಾಶಾಸ್ತ್ರಕ್ಕಾಗಿ ಅರ್ಥಶಾಸ್ತ್ರದ ಸ್ಟಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್. ಇದರಲ್ಲಿ ಬರ್ತಕ್ಕಂಥ ದತ್ತಾಂಶಗಳ ಒಂದು ವಿಧಗಳ ಬಗ್ಗೆ ಹಿಂದಿನ ಅವಧಿಯೊಳಗೆ ವಿವರಿಸಿದ್ದೆ. ಅದರ ಮುಂದಿನ ಒಂದು ಅಂಶಗಳನ್ನ ಈ ಒಂದು ಅವಧಿಯೊಳಗೆ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಮತ್ತೆ ಬರತಕ್ಕಂಥ ಅಂಶಗಳಂದ್ರೆ ಪ್ರಾಥಮಿಕ ದತ್ತಾಂಶಗಳು ಅಂದ್ರೆ ಪ್ರೈಮರಿ ಡಾಟಾ. ಅಂದ್ರೆ ಪ್ರಾಥಮಿಕ ದತ್ತಾಂಶ ಅಂದ್ರೆ ಏನು? ಅಂದ್ರೆ ಪ್ರಾಥಮಿಕ ದತ್ತಾಂಶಗಳು ಅಂದ್ರೆ ಮೊದಲ ಬಾರಿಗೆ ಸಂಗ್ರಹಿಸಲಾದ ಅಂಕಿ ಸಂಖ್ಯೆಗಳು ಮತ್ತು ಮಾಹಿತಿಗಳು ಎಂದರ್ಥ ಆಗ್ತದೆ. ಈ ದತ್ತಾಂಶಗಳು ಅನೇಕ ರೀತಿಗಳ ಸಂಗ್ರಹಿಸಲಾಗ್ತದೆ. ಸಾಮಾನ್ಯವಾಗಿ ಕ್ಷೇತ್ರ ಕಾರ್ಯ, ಗ್ರಾಮೀಣ ಅಧ್ಯಯನಗಳು, ನಗರ ಅಧ್ಯಯನಗಳು ಮುಂತಾದ ಮೂಲಕ ಪ್ರಾಥಮಿಕ ಅಂಕಿಅಂಶಗಳನ್ನ ಮತ್ತು ಮಾಹಿತಿಗಳನ್ನ ಸಂಗ್ರಹಿಸಲಾಗ್ತದೆ. ಆಮೇಲೆ ಪ್ರಾಥಮಿಕ ದತ್ತಾಂಶಗಳ ಮುಖ್ಯವಾದ ಮೂಲಗಳು ಯಾವ್ಯಾವ ಅಂದ್ರೆ ವ್ಯವಸಾಯಗಾರಾಗ್ಲಿ, ಕೃಷಿ ಕಾರ್ಮಿಕರಾಗಲಿ, ಕೈಗಾರಿಕಾ ಕಾರ್ಮಿಕರಾಗ್ಲಿ, ಗುಡ್ಡಗಾಡು ಜನರಾಗ್ಲಿ, ನಿರುದ್ಯೋಗಿ ಯುವಕರು, ಬಡತನ ನಿವಾರಣಾ ಕಾರ್ಯಕ್ರಮಗಳು, ಫಲಾನುಭವಿಗಳು ಇತ್ಯಾದಿಗಳಿಂದಲೂ ಕೂಡ ನಾವೇನ್ ಮಾಡ್ತೀವಿ, ಪ್ರಾಥಮಿಕ ದತ್ತಾಂಶಗಳನ್ನ ಇಲ್ಲಿ ಸಂಗ್ರಹಿಸಲಾಗ್ತದೆ. ಇನ್ನು ಪ್ರಾಥಮಿಕ ದತ್ತಾಂಶಗಳಲ್ಲಿ ಬರತಕ್ಕಂತಹ ವಿಧಾನಗಳು ಯಾವ ರೀತಿ ಬರ್ತಾವ ಅಂದ್ರೆ ಪ್ರಾಥಮಿಕ ದತ್ತಾಂಶಗಳ ಸಂಗ್ರಹಣಾ ವಿಧಾನಗಳು, ಮೆಥಡ್ಸ್ ಆಫ್ ಪ್ರೈಮರಿ ಡಾಟಾ ಕಲೆಕ್ಷನ್. ಅದ್ರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ನೇರ ವೈಯಕ್ತಿಕ ಸಂದರ್ಶನ, ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ. ಈ ವಿಧಾನದಲ್ಲಿ ಸಂಶೋಧಕ ಅಥವಾ ಪರೀಕ್ಷಕನು ಸಂಬಂಧಪಟ್ಟ ಜನರನ್ನ ಭೇಟಿ ಮಾಡಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾನೆ. ಅಂದ್ರೆ ಈ ನಮಗೆ ಯಾರ ಬಗ್ಗೆ ಮಾಹಿತಿ ಬೇಕಾಗಿರ್ತದ ನೇರವಾಗಿ ಭೇಟಿಯಾಗಿ ಆ ವ್ಯಕ್ತಿಯಿಂದ ಏನ್ರಿ ಸಂದರ್ಶನ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡಿತಕ್ಕಂಥದ್ದಕ್ಕೆ ನಾವಿಲ್ಲಿ ನೇರ ವೈಯಕ್ತಿಕ ಸಂದರ್ಶನ ಅಂತ ಕರಿತೀವಿ. ಉದಾಹರಣೆ, ಸಂಶೋಧಕ ಒಂದು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ವೆಚ್ಚದ ಅಭ್ಯಾಸಗಳನ್ನು ಅಧ್ಯಯನ ಮಾಡಬೇಕೆಂದು ಭಾವಿಸಿದರೆ ಅವನು ವಿದ್ಯಾರ್ಥಿಗಳನ್ನು ನೇರವಾಗಿ ಸಂಪರ್ಕಿಸಿ ಅವರ ಸಂದರ್ಶನವನ್ನು ನಡೆಸುವ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಅಂದ್ರೆ ಒಂದು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ, ಅವರ ವೆಚ್ಚದ ಬಗ್ಗೆ ನಾವೀಗ ಅಧ್ಯಯನ ಮಾಡ್ಬೇಕಂದ್ರೆ ಅವರನ್ನು ನೇರವಾಗಿ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನ ಪಡಿತಕ್ಕಂಥದ್ದು. ಇದು ಏನ್ರಿ ನೇರ ವೈಯಕ್ತಿಕ ಸಂದರ್ಶನ. ಇನ್ನು ಇದರ ಪ್ರಯೋಜನಗಳು ಏನ್ ಬರ್ತಾವ? ಇಲ್ಲಿ ನೇರ ವೈಯಕ್ತಿಕ ಸಂದರ್ಶನಗಳಿಂದ ಒಂದಿಷ್ಟು ಪ್ರಮುಖ ಪ್ರಯೋಜನಗಳು ಕೂಡ ಕಂಡು ಬರ್ತಾವ. ಏನೇನ್ ಕಂಡು ಬರ್ತಾವ? ಪ್ರಥಮವಾಗಿ ಖಚಿತ ಮಾಹಿತಿ. ಹೌದಾ, ಇಲ್ಲಿ ಪರೀಕ್ಷಕನಾಗ್ಲಿ ಅಥವಾ ಸಂಶೋಧಕನಾಗ್ಲಿ ಏನ್ ಮಾಡ್ತಾನ್ರಿ, ಅಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೇರವಾಗಿ ಸಂಪರ್ಕಿಸುವುದರಿಂದ ಅವರು ಯಾವುದೇ ಹಿಂಜರಿತ ಇಲ್ಲದೆ ಮಾಹಿತಿಯನ್ನು ನೀಡ್ತಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ನೇರವಾಗಿ ಹೋಗಿ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡೆಯುವುದರಿಂದ ಖಚಿತ ಮಾಹಿತಿ ಸಿಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ಒಂದನೆಯ ಪ್ರಯೋಜನ. ಇನ್ನು ಎರಡನೇದು ನಂಬಲು ಅರ್ಹತ ಅಥವಾ ನಂಬುವ ಮಾಹಿತಿ ಅಂತ ಹೇಳ್ತಾರೆ. ಅಂದ್ರೆ ಈ ವಿಧಾನದಲ್ಲಿ ವಿಚಾರಣೆಯು ಬಹಳ ತೀವ್ರ ಸ್ವರೂಪದ್ದಾಗಿರುತ್ತದೆ, ಪಡೆದುಕೊಳ್ಳುತ್ತದೆ. ಇಲ್ಲಿ ನಿಖರವಾಗಿರುತ್ತದೆ ಮತ್ತು ನಂಬಬೇಕಾದಂತ ಮಾಹಿತಿ ಆಗಿರ್ತದೆ. ಯಾವ್ದಾದ್ರು ವಿಷಯದ ಬಗ್ಗೆ ಪರೀಕ್ಷಕನಿಗೆ ಸಂಶಯವಿದ್ದರೆ, ಅಂದ್ರೆ ಅಲ್ಲಿ ಏನು ಪರೀಕ್ಷಕ ಹೋಗಿರ್ತಾನ, ಏನಾದ್ರೂ ಅಲ್ಲಿ ಅವನಿಗೆ ಸಂಶಯವಿದ್ರೆ ಅದನ್ನ ಅವನಲ್ಲಿ ಪುನಃ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಪರಿಹರಿಸಿಕೊಳ್ಬಹುದು ಅಂತ ಹೇಳ್ತಾರೆ. ಇದು ಎರಡನೇದು. ಇನ್ನು ಮೂರನೇದು ವೈಯಕ್ತಿಕ ಸಂಪರ್ಕ. ಅಂದ್ರೆ ಸಂಶೋಧಕ ಅಥವಾ ಪರೀಕ್ಷಕನು ಕೂಡ ಏನ್ ಮಾಡ್ತಾನೆ, ಇಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ ಅವನು ಸಂಬಂಧಪಟ್ಟ ವ್ಯಕ್ತಿಗಳೊಡನೆ ವೈಯಕ್ತಿಕ ಸಂಪರ್ಕವನ್ನು ಸಾಧಿಸುವ ಮೂಲಕ ವಿವಿಧ ರೀತಿಗಳ ಪ್ರಶ್ನೆ ಕೇಳಿ ಅಧ್ಯಯನಕ್ಕೆ ಸಮರ್ಪಕವಾದಂತ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾರೆ. ವೈಯಕ್ತಿಕವಾಗಿ ಕೂಡ ಸಂಪರ್ಕ ಸಾಧಿಸುವುದರಿಂದ ನಮ್ಗೆ ಬೇಕಾದಂತ ಮಾಹಿತಿಗಳನ್ನ ಪಡೆದುಕೊಳ್ಳಾಕ ಇದು ಸೂಕ್ತವಾಗಿರ್ತದ ಅಂತ ಹೇಳ್ತಾರೆ. ಇನ್ನು ಸೂಕ್ತವಾದ ಭಾಷೆಯ ಬಳಕೆ ಅಂದ್ರೆ ಏನು? ಮಾಹಿತಿಯನ್ನು ನೀಡತಕ್ಕಂಥ ವ್ಯಕ್ತಿ ಶೈಕ್ಷಣಿಕ ಮಟ್ಟಕ್ಕೆ ಅನುಗುಣವಾಗಿ ಏನ್ ಮಾಡ್ತಾನಲ್ಲಿ ಸಂದರ್ಶನದಲ್ಲಿ ಭಾಷೆಯನ್ನ ಬಳಸಿಕೊಳ್ಳಬಹುದಾಗಿರ್ತದ. ಇದು ಒಂದು ಸೂಕ್ತ ಭಾಷೆಯ ಬಳಕೆ. ಲಾಸ್ಟ್ ಒನ್ ವೈಯಕ್ತಿಕ ಮಾಹಿತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ. ಅಂದ್ರೆ ಮಾಹಿತಿದಾರನ ಬಗ್ಗೆ ಕೆಲವು ವೈಯಕ್ತಿಕ ಮಾಹಿತಿಗಳು ಅಗತ್ಯ ಬರ್ತಾವ. ಈ ವಿಧಾನದಲ್ಲಿ ಇಂತಹ ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ಆಧಾರಾಂಶಗಳ ಪ್ರತಿಪಾದನೆಯನ್ನ ಮಾಡಬಹುದು. ಆಮೇಲೆ ಸಮಯದಲ್ಲಿ ಅವುಗಳನ್ನ ಹಿನ್ನೆಲೆ ರೂಪದಲ್ಲಿ ಉಪಯೋಗಿಸಿಕೊಳ್ಳಲು ಸಾಧ್ಯ ಬರ್ತದ ಅಂತ ಹೇಳ್ತಾರೆ. ವೈಯಕ್ತಿಕ ಮಾಹಿತಿಗಳನ್ನು ಪಡೆದುಕೊಳ್ಳಾಕಲಿ ಕೂಡ ಅನುಕೂಲತೆ ಹೆಚ್ಚು ಕಂಡು ಬರ್ತದ. ಅದೇ ರೀತಿ ಮಿತಿಗಳು ಅಂದ್ರ ವೈಯಕ್ತಿಕ ಸಂದರ್ಶನ ಕಷ್ಟಕರ ಅಂತ ಹೇಳ್ತಾರೆ. ಯಾಕಂದ್ರೆ ವೈಯಕ್ತಿಕ ಸಂದರ್ಶನ ಕಷ್ಟ ಸಾಧ್ಯ. ಯಾಕಂದ್ರೆ ಈಗ ಅಲ್ಲೇ ಇರ್ತಾನ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಬಗ್ಗೆ ನಾವು ಸಂದರ್ಶನ ಮಾಡ್ಬೇಕಾದ್ರೆ ನಾವೀಗ ಎಲ್ಲೋ ಒಂದು ಬೆಳಗಾವದಾಗದೀಪ, ಬೆಂಗಳೂರದಾಗ ಅದಾನಂದ್ರೆ ಅಲ್ಲಿ ಟ್ರಾವೆಲಿಂಗ್ ಮಾಡ್ಬೇಕು, ಅವನಿಗೆ ಹೋಗಿ ಸಮಯಾವಕಾಶ ನಾವು ಕೊಡಬೇಕು, ಅವ್ರು ನಮಗೆ ಸಮಯಾವಕಾಶ ಕೊಡಬೇಕು. ಹಾಗಾಗಿ ವೈಯಕ್ತಿಕ ಸಂದರ್ಶನ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಇದು ಒಂದು ಕೂಡ ಅದರ ಮಿತಿ. ಇನ್ನು ಇದರಲ್ಲಿ ಒಂದೇದು ಬರತಕ್ಕಂಥ ವೈಯಕ್ತಿಕ ಸಂದರ್ಶನ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ. ಇನ್ನು ಎರಡನೇದು ಸಕಾಲದಲ್ಲಿ ಪೂರ್ಣಗೊಳಿಸುವುದು ಕಷ್ಟಕರ ಅಂತ ಹೇಳ್ತಾರೆ. ಯಾಕಂದ್ರ ಈ ವಿಧಾನದಲ್ಲಿ ವಿಚಾರಣೆಯು ಬಹಳ ದೊಡ್ಡ ಪ್ರಮಾಣದ್ದಾಗಿದ್ರ
ಮತ್ತು ಅಧ್ಯಯನ ಸಕಾಲದಲ್ಲಿ ಅಥವಾ ವಿವೇಚನಾಯುತವಾದ ಒಂದು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವುದು ಕಷ್ಟ ಸಾಧ್ಯವಾಗ್ತದೆ. ಅಂದ್ರೆ ನಾವು ಪಡಿತಕ್ಕಂಥ ಮಾಹಿತಿ ಬಹಳ ದೊಡ್ಡದಿತ್ತು ಅಂದ್ರೆ ಅದಕ್ಕೆ ಇಷ್ಟೇ ಸಮಯದಲ್ಲಿ ಮುಗಿಸ್ಕೊಳಕ ಅಥವಾ ಇಷ್ಟೇ ಕಾಲಾವಕಾಶದಲ್ಲಿ ಮುಗಿತೈತೆ ಅಂತ ಹೇಳಕ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಇದು ಸಕಾಲದಲ್ಲಿ ಅಂದ್ರೆ ನಮಗೆ ಬೇಕಾದಂತ ಒಂದು ಸಮಯಾವಕಾಶದಲ್ಲಿನ ಮಾಹಿತಿ ಸಂಪೂರ್ಣವಾಗಿ ಸಿಗ್ತೈತೆ ಅನ್ನೋದು ಕೂಡ ಇಲ್ಲಿ ಕಷ್ಟ ಅಂತ ಹೇಳ್ತಾರೆ. ಇದು ಒಂದು. ನಂತರ ಕಾಲ್ಪನಿಕ ಅಂಶಗಳಿಗೆ ಮನ್ನಣೆ ಅಂದ್ರೆ ಈ ವಿಧಾನದಲ್ಲಿ ಅನೇಕ ವರ್ಗಗಳು ಮತ್ತು ಏನ್ ಬರ್ತಾವ ವಿವಿಧ ಪ್ರದೇಶಗಳಲ್ಲಿ ಚದುರುವ ಜನರನ್ನ ಸಂದರ್ಶಿಸಿ ನಿರ್ಣಯಕ್ಕೆ ಬರಬೇಕಾಗುವುದರಿಂದ ಕಾಲ್ಪನಿಕ ಅಥವಾ ಏನು ಸ್ಪಷ್ಟನಿಷ್ಠವಾದ ಎಲ್ಲಾ ವಿಷಯಗಳನ್ನ ವಾಸ್ತವಿಕ ದೃಷ್ಟಿಯಿಂದ ನೋಡಲು ಸಾಧ್ಯವಿರಂಗಿಲ್ಲ ಅಂತ ಹೇಳಿದ್ರೆ ಅದು ಕಾಲ್ಪನಿಕ ಅಂಶಗಳು. ಯಾಕಂದ್ರೆ ಜನಸಂಖ್ಯೆ ಬಹಳ ಇರುವುದರಿಂದ ಎಲ್ಲರದ್ದು ಮಾಹಿತಿ ಪಡೆದುಕೊಳ್ಳುವುದಿಲ್ಲ ಅಷ್ಟು ಸಮಂಜಸವಾಗಂಗಿಲ್ಲ ಅಂತ ಹೇಳ್ತಾರೆ. ಒಂದು. ಇನ್ನೊಂದು, ಸಂದರ್ಶಕರಿಗೆ ತರಬೇತಿ ಅಗತ್ಯ. ಅಂದ್ರೆ ಒಬ್ಬ ಸಂದರ್ಶಕ ಅಥವಾ ಪರಿವೀಕ್ಷಕ ಹೋಗ್ಯಾನಂದ್ರ ಅವನಿಗೆ ಸರಿಯಾದ ಸೂಕ್ತ ತರಬೇತಿ ಮತ್ತು ಅತ್ಯಗತ್ಯವಾಗಿರ್ತದ. ಯಾಕಂದ್ರ ಅಲ್ಲಿ ಸಂದರ್ಶಕನು ಮಾಹಿತಿದಾರರು ಸಂಪರ್ಕಿಸಿ ವಿಷಯಗಳನ್ನ ಸಂಗ್ರಹಿಸಬೇಕಾದರೆ ಅವರಿಗೆ ಸಮರ್ಪಕವಾದ ತರಬೇತಿ ಅವಶ್ಯಕತೆ ಇರುತ್ತದೆ. ಇಲ್ಲದಿದ್ದರೆ ಸಂಗ್ರಹಿಸಿದೆಲ್ಲ ಮಾಹಿತಿಗಳು ನಿಖರವಾಗಿರಲಾರದು ಮತ್ತು ವಿಶ್ವಾಸ ಅರ್ಹವಾಗಿರಲಾರದು ಅಂತ ಹೇಳ್ತಾರೆ. ಅಂದ್ರೆ ಮಾಹಿತಿ ಯಾರು ಪಡ್ಯಾಕ್ ಹೋಗಿರ್ತಾರೋ ಅವರಿಗೂ ಕೂಡ ಅದರ ಬಗ್ಗೆ ಸಂದರ್ಶಕರಿಗೆ ತರಬೇತಿ ಬಹಳ ಮುಖ್ಯವಾಗಿ ಅತ್ಯಗತ್ಯವಾಗಿರ್ತದ. ಅವರ ಸರಿಯಾದ ತರಬೇತಿ ತೆಗೆದುಕೊಂಡು ಹೋಗಿದ್ರೆ ಮಾಹಿತಿ ಕೂಡ ಅಲ್ಲಿ ನಿಖರವಾಗಿ ಸಿಗಕ ಸಾಧ್ಯವಾಗ್ತದೆ. ಇದು ಒಂದು. ಲಾಸ್ಟ್ ಒನ್, ಹೆಚ್ಚು ಶ್ರಮ ಮತ್ತು ಸಮಯ ಅಂತ ಹೇಳ್ತಾರೆ. ಯಾಕಂದ್ರೆ ಈ ವಿಧಾನದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲು ಹೆಚ್ಚು ಶ್ರಮ, ಸಮಯ ಮತ್ತು ಹಣದ ಏನು ವ್ಯಯವಾಗ್ತದ. ಸಮಯನೂ ಬೇಕು, ಹೆಚ್ಚು ಶ್ರಮನೂ ಇರ್ತದ ಮತ್ತು ಹಣಕಾಸಿನ ಅವಶ್ಯಕತೆ ಕೂಡ ಅಲ್ಲಿ ಹೆಚ್ಚಾಗಿ ಬೀಳ್ತದ ಅಂತ ಹೇಳ್ತಾರೆ. ಇವೆಲ್ಲ ಬರ್ತಕ್ಕಂಥ ಏನ್ರಿ ಅಂದ್ರು ಮಿತಿಗಳು. ಇದು ಏನು ವೈಯಕ್ತಿಕ ಸಂದರ್ಶನ ಆಯ್ತು. ಇನ್ನು ಇದರಾಗಿ ಎರಡನೇದು ಪರೋಕ್ಷ ವೈಯಕ್ತಿಕ ಸಂದರ್ಶನ, ಇಂಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ ಅಂತ ಕರಿತೀವಿ. ಈ ವಿಧಾನದಲ್ಲಿ ಕೂಡ ಏನಾಗ್ತದ, ಪರೀಕ್ಷಕನು ಮಾಹಿತಿ ಸಂಗ್ರಹಿಸಲು ವ್ಯಕ್ತಿಗಳನ್ನು ನೇರವಾಗಿ ಸಂಪರ್ಕಿಸುವುದಿಲ್ಲ. ವಿಚಾರಣೆ ಬಗ್ಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧವನ್ನು ಹೊಂದಿರುವ ಜನರಿಂದ ಮಾಹಿತಿಯನ್ನ ಪರೋಕ್ಷವಾಗಿ ಸಂಗ್ರಹಿಸ್ತಾನ. ಅಂದ್ರೆ ಸಂಬಂಧಪಟ್ಟ ಜನರಿಂದ ನೇರವಾಗಿ ಮಾಹಿತಿಯನ್ನ ಪಡೆಯದೆ ವಿಷಯ ಅಥವಾ ಸಮಸ್ಯೆ ಬಗ್ಗೆ ಜ್ಞಾನವನ್ನು ಹೊಂದಿರುವ ಇತರ ಜನರಿಂದ ಮಾಹಿತಿಯನ್ನ ಪಡಿತಕ್ಕಂಥದ್ದು. ಅಂದ್ರೆ ಇದು ಇಲ್ಲಿ ಡೈರೆಕ್ಟ್ ಮೆಥಡ್ಗಿಂತ ಇದು ಇಂಡೈರೆಕ್ಟ್ ಮೆಥಡ್. ಈ ವಿಧಾನದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾಗ್ಲಿ ಅಥವಾ ಅವರ ನೆರೆಹೊರೆಯವರಾಗ್ಲಿ ಅಥವಾ ಸ್ನೇಹಿತರಾಗ್ಲಿ ಅವರಿಂದ ಏನ್ ಮಾಡ್ತಾರ, ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲಾಗ್ತದ. ನೇರವಾಗಿ ಆ ವ್ಯಕ್ತಿಗೆ ಭೇಟಿ ಆಗುವುದರ ಬದಲಾಗಿ ಆ ವ್ಯಕ್ತಿಗೆ ಸಂಬಂಧಪಟ್ಟ ಸ್ನೇಹಿತರು, ನೆರೆಹೊರೆಯವರು ಅಥವಾ ಸಂಬಂಧಿಕರು ಅವರುಗಳಿಂದ ಮಾಹಿತಿಯನ್ನು ಪಡಿತಕ್ಕಂಥದ್ದು. ಹಾಗಾಗಿ ಇದಕ್ಕೆ ನಾವು ಇಂಡೈರೆಕ್ಟ್ ಪರ್ಸನಲ್ ಮೆಥಡ್ ಅಂತ ಕರಿತೀವಿ. ನೇರವಾಗಿ ಮಾಹಿತಿ ಪಡೆಯದೆ ವಿಷಯದ ಅಥವಾ ಸಮಸ್ಯೆ ಬಗ್ಗೆ ಜ್ಞಾನವನ್ನು ಹೊಂದಿರುವ ಇತರ ಜನರಿಂದ ಮಾಹಿತಿಯನ್ನು ಪಡಿತಾರೆ. ಅಂದ್ರ ವಿಷಯದ ಬಗ್ಗೆ ಮಾಹಿತಿ ಇರಲಿ, ಆಮೇಲೆ ಒಳ್ಳೆಯ ಜ್ಞಾನ ಹೊಂದಿರತಕ್ಕಂತ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತದೆ. ಇದು ಎರಡನೇದ್ದು. ಯಾವ್ದ್ರಿ? ಪರೋಕ್ಷ ವೈಯಕ್ತಿಕ ಸಂದರ್ಶನ. ಇನ್ನು ಇದ್ರ ಪ್ರಯೋಜನಗಳು ಏನ್ ಬರ್ತಾವ? ಇದು ವಿಸ್ತಾರವಾದ ವಿಚಾರಣೆಗೆ ಬಹು ಸೂಕ್ತ ಅಂತ ಹೇಳ್ತಾರೆ. ಅಂದ್ರ ಈ ವಿಧಾನ ಬಹಳ ವಿಸ್ತಾರವಾದ ವಿಚಾರಣೆಗೆ ಸೂಕ್ತವಾದದ್ದಾಗಿರ್ತದ. ಮತ್ತೆ ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬೇಕಾದ್ರ ಇಲ್ಲಿ ಕೂಡ ಏನಾಗ್ತದ್ರಿ, ಮಾಹಿತಿಯನ್ನ ಪಡೆದುಕೊಳ್ಳಬೇಕಾದ ಸಂಕೀರ್ಣವಾದ ಸ್ವರೂಪದ್ದಾಗಿರ್ತದ ಮತ್ತು ವ್ಯಾಪಕವಾದ ಪ್ರದೇಶವನ್ನ ಒಳಗೊಂಡಿರ್ತದ ಅಂತ ಹೇಳ್ತಾರೆ. ವ್ಯಾಪಕ ಪ್ರದೇಶವನ್ನ ವಿಸ್ತಾರವಾದ ವಿಚಾರಣೆಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಒಂದನೇ ಪ್ರಯೋಜನ. ಇನ್ನು ನಂಬುವ ಮಾಹಿತಿ ಸಂಗ್ರಹಣೆ ಅಂತ ಹೇಳ್ತಾರೆ. ಅಂದ್ರೆ ಈ ವಿಧಾನದಲ್ಲಿ ಸಂಗ್ರಹಿಸಲಾದ ಮಾಹಿತಿಯು ನಂಬಲರ್ಹವಾಗಿರ್ತದ. ನೇರ ಮೂಲಗಳು ಇಲ್ಲದಿದ್ದರೆ ಅಥವಾ ಆ ಮೂಲಗಳಿಂದ ಸಂಗ್ರಹಿಸಲಾದ ಮಾಹಿತಿಯು ನಂಬಲರ್ಹವಾಗಿರುವುದಾಗಿರ್ತದೆ. ಹಾಗಾಗಿ ಪರೋಕ್ಷ ವೈಯಕ್ತಿಕ ಸಂದರ್ಶನವು ಬಹಳ ಸೂಕ್ತವಾದ ವಿಧಾನ. ಇಲ್ಲಿ ಇದು ನಂಬಬೇಕಾದಂತ ಮಾಹಿತಿ ಆಗಿರ್ತದೆ ಮತ್ತು ಸೂಕ್ತವಾದ ಮಾಹಿತಿ ಆಗಿರ್ತದ ಅಂತ ಹೇಳ್ತಾರೆ. ಇದು ಒಂದು. ಇನ್ನು ಮೂರನೇದು ಮಾಹಿತಿದಾರರಿಂದ ವಸ್ತುನಿಷ್ಠ ಮಾಹಿತಿ. ಅಂದ್ರೆ ಈ ವಿಧಾನದಲ್ಲಿ ಮಾಹಿತಿದಾರರಿಂದ ವಸ್ತುನಿಷ್ಠವಾದ ಮಾಹಿತಿ ಲಭ್ಯವಾಗ್ತದ. ನೇರ ಸಂದರ್ಶನ ವಿಧಾನದಲ್ಲಿ ಕೆಲವೊಮ್ಮೆ ಸಂಬಂಧಪಟ್ಟ ವ್ಯಕ್ತಿಗಳು ಮಾಹಿತಿ ನೀಡಲು ಅಥವಾ ಉತ್ತರಿಸಲು ನಿರಾಕರಣೆ ತೋರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ನೇರ ಸಂದರ್ಶನ ಹೋಗಿ ವ್ಯಕ್ತಿಯನ್ನು ಸಂದರ್ಶನ ಮಾಡೋದ್ರಿಂದ ಒಂದಿಷ್ಟು ಮಾಹಿತಿಯನ್ನು ಮುಚ್ಚಿಡಬಹುದು ಅಥವಾ ನೇರವಾಗಿ ನಮಗೆ ಮಾಹಿತಿ ದೊರೆಯದೇ ಇರ್ಬೋದು. ಆದ್ರೆ ಇಲ್ಲಿ ಏನಾಗ್ತದ, ನೆರೆಹೊರೆಯವರು, ಸಂಬಂಧಿಕರು ಮತ್ತು ಅವ್ರಿಗೆ ಬೇಕಾದಂತ ವ್ಯಕ್ತಿಗಳಿಂದ ಮಾಹಿತಿ ಸಂಪೂರ್ಣವಾಗಿ ದೊರೆಯುತ್ತದ ಅಂತ ಹೇಳ್ತಾರೆ. ಅಂದ್ರೆ ವಸ್ತುನಿಷ್ಠ ಮಾಹಿತಿ ದೊರೆಯಕ್ಕೆ ಸಾಧ್ಯತೆ ಹೆಚ್ಚಿರ್ತದ ಅಂತ ಹೇಳ್ತಾರೆ. ಇದು ಬರ್ತಕ್ಕಂಥದ್ದು ಮೂರನೇ ಅಂಶ. ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇದು, ತಪ್ಪು ಮಾಹಿತಿ ಸಂಗ್ರಹಣೆಗೆ ಅವಕಾಶ ಇಲ್ಲದಿರುವಿಕೆ. ಯಾಕಂದ್ರ ಈ ವಿಧಾನದ ಸಫಲತೆ ಪರೀಕ್ಷಕನು ತರಬೇತಿ, ಕೌಶಲ್ಯ ಮತ್ತು ಅನುಭವ ಅವಲಂಬಿಸಿದ್ದು. ಉತ್ತಮ ಅನುಭವ ಹೊಂದಿದ್ದವರೇ ಮಾತ್ರ ಈ ಮಾಹಿತಿಯನ್ನು ಸಂಗ್ರಹಿಸ್ತಾರ ಅಂತ ಹೇಳ್ತಾರೆ.
ಅಂದ್ರೆ ಈ ಮಾಹಿತಿಯನ್ನು ಪಡೆಯಕ್ ಹೋದಂತ ಸಂದರ್ಶಕನು ಕೂಡ ಅಲ್ಲಿ ಏನಾಗಿರ್ತಾನ, ಸಂಪೂರ್ಣವಾಗಿ ತರಬೇತಿ ಹೊಂದಿರ್ತಾನ. ತರಬೇತಿ ಹೊಂದಿ ಕೌಶಲ್ಯ ಹೊಂದಿ ಅತಿ ಅನುಭವ ಹೊಂದಿರುವುದರ ವ್ಯಕ್ತಿ ಆಗಿರುವುದರಿಂದ ಪರೀಕ್ಷಕನು ಸಮರ್ಪಕವಾದ ಮಾಹಿತಿಯಲ್ಲಿ ಏನ್ ಮಾಡ್ತಾನ, ಮಾಹಿತಿ ತರ್ತಾನ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇವೆಲ್ಲ ಇದರ ಪ್ರಯೋಜನಗಳು. ಇನ್ನು ಇದರ ಮಿತಿಗಳು ಬರ್ತಾವ. ಮಾಹಿತಿ ಕೊರತೆಯ ಸಾಧ್ಯತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಪರೋಕ್ಷ ವಿಧಾನವಾಗಿರುವುದರಿಂದ ಮಾಹಿತಿದಾರರಲ್ಲಿ ವಿಷಯದ ಬಗ್ಗೆ ಸಮರ್ಪಕವಾದ ಅಥವಾ ಜ್ಞಾನ ಅಥವಾ ಮಾಹಿತಿ ಇರಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಇಂಡೈರೆಕ್ಟ್ ಮೆಥಡ್ ಆಗಿರುವುದರಿಂದ ಇಲ್ಲಿ ಏನಾಗ್ತದೆ, ಮಾಹಿತಿ ಸಮರ್ಪಕವಾಗಿ ಸಿಗಂಗಿಲ್ಲ. ಅಲ್ಪ ಸ್ವಲ್ಪ ಸಿಗಬಹುದು, ಸತ್ಯನೂ ಸಿಗಬಹುದು, ಸುಳ್ಳುನು ಸಿಗಬಹುದು ಅನ್ನೋದು ಇಲ್ಲಿ ಒಂದನೆಯ ಮಾಹಿತಿಯ ಕೊರತೆಯ ಸಾಧ್ಯತೆ ಅಂತ ಹೇಳ್ತಾರೆ. ಒಂದನೇ ಅಂಶ. ಇನ್ನು ಪಕ್ಷಪಾತದ ಅಪಾಯ. ಈ ವಿಧಾನದಲ್ಲಿ ಮಾಹಿತಿದಾರರು ಒಂದು ನಿರ್ದಿಷ್ಟ ದೃಷ್ಟಿಕೋನದ ಪರವಾಗಿ ಅಥವಾ ವಿರುದ್ಧವಾಗಿ ವರ್ತಿಸುವ ಸಾಧ್ಯತೆ ಇರ್ತದ. ಹೌದಾ? ಈಗ ನಾ ಒಬ್ಬ ವ್ಯಕ್ತಿ ಅಥವಾ ನನ್ನ ಸ್ನೇಹಿತನ ಬಗ್ಗೆ ಅಥವಾ ನನ್ನ ಸಂಬಂಧಿಕನ ಬಗ್ಗೆ ಮಾಹಿತಿ ಕೇಳಕ್ ಹೋಗಿ ನಂತರ ಅಲ್ಲಿ ನಾ ಏನ್ ಹೇಳ್ಬೋದ್ರಿ, ಅಲ್ಲಿ ಪ್ಲಸ್ಗಿಂತ ನೆಗೆಟಿವ್ ಹೇಳ್ಬೋದು. ಹೌದಾ? ಒಳ್ಳೆಯವನಾಗಿದ್ರು ಕೆಟ್ಟವನಾಗಿದ್ದಾನ ಅಂತ ಹೇಳ್ಬೋದು, ಅಥವಾ ಕೆಟ್ಟವನಾಗಿದ್ರು ಒಳ್ಳೆಯವನಾಗಿದ್ದಾನ ಅಂತ ಹೇಳ್ಬೋದು. ಅಂದ್ರೆ ಮಾಹಿತಿ ಏನಾಗ್ತೈತಿ ಇಲ್ಲಿ ಪಕ್ಷಪಾತದ ಅಪಾಯ ಇರ್ತದ ಅಂತ ಹೇಳ್ತಾರೆ. ಆಮೇಲೆ ಸಮರ್ಪಕವಾಗಿ ಸಿಗಂಗಿಲ್ಲ ಅನ್ನೋದು ಕೂಡ ಅದರ ಒಂದು ಮಿತಿ. ಇನ್ನು ನಂತರ ಬರ್ತಕ್ಕಂಥದ್ದು ಏನ್ರಿ, ಇಲ್ಲಿ ವ್ಯಕ್ತಿನಿಷ್ಠ ನಿರ್ಣಯದ ಸಾಧ್ಯತೆ. ಅಂದ್ರೆ ಏನಾಗ್ತದ, ಸಂದರ್ಶಕನು ವಸ್ತುನಿಷ್ಠವಾಗಿರುವ ಬದಲು ಕಾಲ್ಪನಿಕವಾದ ಹಾಗೂ ವ್ಯಕ್ತಿನಿಷ್ಠವಾದ ಮಾರ್ಗವನ್ನು ಅನುಸರಿಸುವ ಸಾಧ್ಯತೆ ಇರ್ತದ. ಅವರ ಅಭಿಪ್ರಾಯಗಳು ಸೂಕ್ತವಾದ ಫಲಿತಾಂಶವನ್ನು ತೋರಿಸುವ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸಲು ಅವರು ಆಸಕ್ತಿ ಹೊಂದಿರುವರು ಅಂತ ಹೇಳ್ತಾರೆ. ಅಂದ್ರೆ ಈಗ ಆ ವ್ಯಕ್ತಿ ನಮಗೆ ಬೇಕಾಗಿದ್ದ ಅಥವಾ ನಮ್ಮ ಸಂಬಂಧಿಕ ಅಥವಾ ನನ್ನ ಒಳ್ಳೆ ಗೆಳೆಯನಾಗಿದ್ದ ಅಂದ್ರೆ ನಾ ಏನ್ ಮಾಡ್ತೇನೆ, ಇಲ್ಲಿ ಮಾಹಿತಿ ತಪ್ಪನ್ನು ಕೊಡಬಹುದು. ವ್ಯಕ್ತಿನಿಷ್ಠ ನಿರ್ಣಯದ ಸಾಧ್ಯತೆ ಕೂಡ ಹೆಚ್ಚಿರ್ತದ. ನಾನು ಸ್ವತಃ ಮಾಹಿತಿಯನ್ನ ತಪ್ಪು ಮಾಹಿತಿ ಕೊಡುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ನಂತರ ಬರ್ತಕ್ಕಂಥದ್ದು ಮೂರನೇದು ಪ್ರಶ್ನಾವಳಿ, ಕ್ವಶ್ನರಿ. ಅಂದ್ರೆ ಪ್ರಶ್ನಾವಳಿ ಅಂದ್ರೆ ಏನ? ಪ್ರಶ್ನಾವಳಿ ಅಂದ್ರೆ ವಿಷಯದ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಒಳಗೊಂಡಿರುವ ಒಂದು ಪತ್ರಿಕೆ. ಇದನ್ನು ಪರೀಕ್ಷಕನು ಸಂಬಂಧಪಟ್ಟ ಜನರಿಗೆ ಕಳಿಸ್ತಾನ. ಅವರು ಉತ್ತರ ರೂಪದಲ್ಲಿ ಅಗತ್ಯ ಮಾಹಿತಿ ಭರ್ತಿ ಮಾಡಿ ಪರೀಕ್ಷಕನಿಗೆ ಕಳಿಸುತ್ತಾರೆ. ಅನೇಕ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸುವ ಒಂದು ಸಾಧನ ಅಂತ ಹೇಳ್ತಾರೆ. ಹೌದಾ? ಈಗ ನಮಗೆ ಬಹಳ ವ್ಯಕ್ತಿಗಳಿಂದ ಮಾಹಿತಿ ಬೇಕಾಗಿತ್ತು. ಅವ್ರಿಗೆ ಏನ್ ಮಾಡಿದ್ರಿ, ಪತ್ರದ ಮೂಲಕ ಪ್ರಶ್ನೆಗಳನ್ನ ಬರೆದು ಕಳಿಸ್ತಕ್ಕಂಥದ್ದು. ಅವ್ರ ನಂತರ ಅದಕ್ಕೆ ಉತ್ತರ ಬರೆದು ಮರಳಿ ನನಗೆ ಕಳಿಸ್ತಕ್ಕಂಥದಕ್ಕೆ ನಾವು ಪ್ರಶ್ನಾವಳಿ ಅಂತ ಕರಿತೀವಿ. ಅಂದ್ರೆ ಪರೀಕ್ಷಕನು ಸಂಬಂಧಪಟ್ಟ ಜನರಿಗೆ ಅದನ್ನು ಕಳಿಸ್ತಾನ. ಅವರು ಉತ್ತರ ರೂಪದಲ್ಲಿ ಅದನ್ನು ಅಗತ್ಯ ಮಾಹಿತಿ ಭರ್ತಿ ಮಾಡಿ ಮರಳಿ ನಮಗೆ ಕಳಿಸ್ತಕ್ಕಂಥದಕ್ಕೆ ನಾವಿಲ್ಲಿ ಪ್ರಶ್ನಾವಳಿ ಅಂತ ಕರಿತೀವಿ. ಇದು ಬರ್ತಕ್ಕಂಥದ್ದು. ಇನ್ನು ಪ್ರಶ್ನಾವಳಿ ಮೂಲಕ ಮಾಹಿತಿ ಸಂಗ್ರಹಿಸುವ ವಿಧಾನ ಅಂದ್ರೆ ಇದರ ಮೂಲಕ ಯಾವ ರೀತಿ ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಒಂದೇದು ಕ್ಷೇತ್ರ ಸಂಶೋಧಕ ಅಂತ ಕರಿತೀವಿ. ಅದರಲ್ಲಿ ಕ್ಷೇತ್ರ ಸಂಶೋಧಕ ಅಂದ್ರೆ ಏನು? ಈ ಒಂದು ವಿಧಾನದಲ್ಲಿ ಕ್ಷೇತ್ರ ಸಂಶೋಧಕನು ವೈಯಕ್ತಿಕವಾಗಿ ಮಾಹಿತಿದಾರರನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಪ್ರಶ್ನಾವಳಿ ಅಂಕಗಳನ್ನು ಭರ್ತಿ ಮಾಡಿಕೊಳ್ತಾರೆ. ಅನಕ್ಷರಸ್ಥರಿಂದ ಮಾಹಿತಿ ಪಡೆಯುವಾಗ ಈ ವಿಧಾನವನ್ನು ಬಳಕೆ ಮಾಡಲಾಗ್ತದ. ಸಂದರ್ಶನ ಸಾಮರ್ಥ್ಯ, ಬುದ್ಧಿವಂತಿಕೆ ಮತ್ತು ತರಬೇತಿಗಳು ಸಂಗ್ರಹಗೊಂಡ ಮಾಹಿತಿ ಗುಣಮಟ್ಟವನ್ನು ಬಿಂಬಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಕ್ಷೇತ್ರ ಸಂಶೋಧಕ ನಾವೇ ಡೈರೆಕ್ಟ್ ಬಂದು ನಿಮ್ಗೆ ಏನ್ ಮಾಡ್ತೀವಿ, ಪ್ರಶ್ನೆಗಳನ್ನು ಕೇಳ್ತೀವಿ. ಪ್ರಶ್ನೆಗಳನ್ನ ಕೇಳಿ ನಾವೇ ಉತ್ತರಗಳನ್ನು ಬರ್ಕೊಂಡು ಬರ್ತಕ್ಕಂಥದ್ದು, ಭರ್ತಿ ಮಾಡ್ಕೊಳ್ತೀವಿ. ಇದನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಅನಕ್ಷರಸ್ಥರು ಇರ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಹೆಚ್ಚಾಗಿ ಈ ಒಂದು ಸಂದರ್ಶನವನ್ನ ಮಾಡಲಾಗ್ತದೆ. ಯಾವ್ದ್ರಿ? ಕ್ಷೇತ್ರ ಸಂಶೋಧಕ. ಅಂದ್ರೆ ಅನಕ್ಷರಸ್ಥರಿಂದ ಮಾಹಿತಿ ಪಡೆಯುವಾಗ ಈ ವಿಧಾನವನ್ನು ಬಳಕೆ ಮಾಡಿಕೊಳ್ಳಲಾಗ್ತದೆ. ಸಂದರ್ಶನ ಸಾಮರ್ಥ್ಯ, ಬುದ್ಧಿವಂತಿಕೆ ಮತ್ತು ತರಬೇತಿ ಸಂಗ್ರಹಗೊಂಡ ಮಾಹಿತಿ ಕೂಡ ಗುಣಮಟ್ಟದಿಂದಿರ್ತದ ಅಂತ ಹೇಳ್ತಾರೆ. ನಾವು ಯಾರಿಂದ ಮಾಹಿತಿ ಪಡಿಬೇಕಾಗಿರ್ತದೆ, ನಾವೇ ಸ್ವತಃ ಬಂದು ನಾವೇ ಪ್ರಶ್ನೆಗಳನ್ನು ಕೇಳಿ ನಾವೇ ಅಲ್ಲಿ ನೀವು ಕೊಟ್ಟಂತ ಉತ್ತರಕ್ಕೆ ಸಮರ್ಪಕ ಉತ್ತರವನ್ನ ಬರೆದುಕೊಂಡು ಬರತಕ್ಕಂಥದ್ದು. ಇದರ ಒಂದಿಷ್ಟು ಅನುಕೂಲ ಅನಾನುಕೂಲ ಕೂಡ ಅದ. ಒಂದೇದು ಅನಕ್ಷರದಿಂದ ಮಾಹಿತಿ ಸಂಗ್ರಹಿಸಲು ವಿಧಾನ ಅನುಕೂಲಕರವಾಗೈತಿ. ಇದು ಕರೆಕ್ಟ್. ಅಂದ್ರೆ ಅನಕ್ಷರ ಇರ್ತಕ್ಕಂಥ ವ್ಯಕ್ತಿಗಳಿಂದ ಮಾಹಿತಿ ಪಡಿಬೇಕಾದ್ರೆ ನಾವಲ್ಲಿ ಏನ್ ಮಾಡ್ತೀವಿ, ನಾವೇ ಪ್ರಶ್ನೆ ಕೇಳಿ ನಾವೇ ಉತ್ತರ ಬರಿಬೇಕಾದ್ರೆ ಇದು ಒಂದು ಉಪಯುಕ್ತ ಅಂತ ಹೇಳ್ತಾರೆ. ಆಮೇಲೆ ಸಂಗ್ರಹಿಸಿದ ಮಾಹಿತಿ ನಿಖರವು ಮತ್ತು ಸಮಂಜಸವಾಗಿರ್ತದೆ. ಯಾಕಂದ್ರೆ ನಾವೇ ಇಲ್ಲಿ ಬಂದ್ರೆ ನೀವು ಪ್ರಶ್ನೆ ಕೇಳಿ ನಾವೇ ಉತ್ತರ ಬರೆದುಕೊಳ್ತೀವಿ ನಿಮ್ಮ ಮುಂದೆ ಸ್ವತಃ. ಹಾಗಾಗಿ ಅದು ಸಂಗ್ರಹಿಸಿದ ಮಾಹಿತಿ ನಿಖರ ಮತ್ತು ಸಮಂಜಸವಾಗಿರ್ತದೆ. ಆಮೇಲೆ ತಪ್ಪುಗಳ ಸಂಭವಿಸುವಿಕೆ ಕನಿಷ್ಠವಾಗಿರ್ತಾವ ಅಂತ ಹೇಳ್ತಾರೆ. ಅಲ್ಲಿ ತಪ್ಪು ತಡೆಗಳು ಆಗ್ತಕ್ಕಂಥದ್ದು ಬಹಳ ಕಡಿಮೆ. ಯಾಕಂದ್ರೆ ನಾವೇ ಬಂದು ಸಂದರ್ಶನ ಮಾಡೋದ್ರಿಂದಲೇ ತಪ್ಪು ತಡೆಗಳು ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಅದ್ರಲ್ಲಿ ತಪ್ಪುಗಳು ಸಂಭವಿಸುವುದು ಕನಿಷ್ಠವಾಗಿರ್ತದ. ಇನ್ನು ಅನಾನುಕೂಲತೆಗಳನ್ನು ತೆಗೆದುಕೊಂಡ್ರೆ ಮಾಹಿತಿ ಸಂಗ್ರಹಣೆ ವೆಚ್ಚ ಅಧಿಕವಾಗಿರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಅಧಿಕ ವೆಚ್ಚ ಕೈಗೊಳ್ಳುತ್ತದೆ. ಇಲ್ಲಿ ಮಾಹಿತಿ
ಸಂಗ್ರಹಣೆ ಮಾಡಬೇಕಾದ್ರಿಗೆ ಏನಾಗ್ತದೆ, ಅಧಿಕ ವೆಚ್ಚ ಕಂಡು ಬರ್ತಕ್ಕಂಥದ್ದು ಒಂದೇದು. ಇನ್ನು ಮಾಹಿತಿ ಸಂಗ್ರಹಣೆ ಅಧಿಕ ಸಮಯ ಬೇಕಾಗ್ತದೆ, ಯಾಕಂದ್ರೆ ನಾವು ಅವ್ರಿಗೆ ಮಾಹಿತಿಯನ್ನು, ಅವ್ರಿಗೆ ಪ್ರಶ್ನೋತ್ತರಗಳನ್ನು ಕಳಿಸಿ ನಂತರ ಪಡಿಬೇಕಾದ್ರೆ ಸಮಯಾವಕಾಶ ಬಹಳ ಹೋಗ್ತದೆ. ಇದು ಒಂದು ತಪ್ಪು ಅಥವಾ ಅನಾನುಕೂಲತೆ. ಇನ್ನು ನುರಿತ ಹಾಗೂ ತರಬೇತಿ ಹೊಂದಿದ ಸಂದರ್ಶಕರ ಅವಶ್ಯಕತೆ ಇರ್ತದೆ. ಈ ಮಾಹಿತಿಯನ್ನು ಕಳಿಸಬೇಕಾದ್ರೂ ಕೂಡ ನುರಿತರಾಗಿರ್ತಕ್ಕಂಥ ಸಂದರ್ಶಕರ ಅವಶ್ಯಕತೆ ಕೂಡ ಹೆಚ್ಚಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಇವೆಲ್ಲ ಬರ್ತಕ್ಕಂಥ ಅನಾನುಕೂಲತೆಗಳು. ಈ ನಂತರ ಬರ್ತಕ್ಕಂಥದ್ದು ಅಂಚೆ ಮೂಲಕ ಪ್ರಶ್ನಾವಳಿ ಕಳಿಸುವುದು ಅಂತ ಬರ್ತದೆ. ಇಲ್ಲಿ ಅಂಚೆ ಮೂಲಕ ಅಂದ್ರೆ ಪ್ರಶ್ನಾವಳಿಯನ್ನು ಕೂಡ ಏನ್ ಮಾಡ್ತಾರೋ, ಪ್ರಶ್ನಾವಳಿಯನ್ನು ಮಾಹಿತಿದಾರರಿಗೆ ಅಂಚೆ ಮೂಲಕ ರವಾನಿಸಿ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನವನ್ನ ಈ ವಿಧಾನದಲ್ಲಿ ಸಂಶೋಧಕ ಅಥವಾ ಪರೀಕ್ಷಕನು ಕೋರಿಕೆ ಪತ್ರದೊಡನೆ ಪ್ರಶ್ನಾವಳಿ ಅಂಚೆ ಮೂಲಕ ರವಾನಿಸಿ ಮಾಹಿತಿಯನ್ನು ಒದಗಿಸುವಂತೆ ಕೋರ್ತಾನ ಅಂತ ಹೇಳ್ತಾರೆ. ಅಂದ್ರೆ ಪ್ರಶ್ನಾವಳಿ ಕೇಳಬೇಕಾದ್ರೆ ಅಂಚೆಯ ಮೂಲಕ ಪ್ರಶ್ನಾವಳಿಗಳನ್ನು ಕಳಿಸುವುದರ ಮೂಲಕ ಮಾಹಿತಿಯನ್ನು ಪಡಿತಕ್ಕಂಥದ್ದು ಇದು ಕಂಡು ಬರ್ತದೆ. ಹಾಗಾಗಿ ಇದಕ್ಕೆ ಅಂಚೆಯ ಮೂಲಕ ಪ್ರಶ್ನಾವಳಿ ಕಳಿಸುವುದು ಅಂತ ಕರೀತಾರೆ. ಇನ್ನು ಇದ್ರದ್ದು ಕೂಡ ಅನುಕೂಲ ಅನಾನುಕೂಲಗಳು ಕೂಡ ಕಂಡು ಬರ್ತವೆ. ಇಲ್ಲಿ ಮಾಹಿತಿ ಸಂಗ್ರಹಣೆ ಕ್ಷೇತ್ರ ತುಂಬಾ ವಿಸ್ತಾರವಾಗಿದ್ದರೆ ಈ ವಿಧಾನ ಬಳಸುತ್ತಾರೆ. ಹೌದಾ? ಈ ಮಾಹಿತಿ ಸಂಗ್ರಹಣೆ ಕ್ಷೇತ್ರ ತುಂಬಾ ವಿಸ್ತಾರವಾಗಿದ್ರೆ ಅಂದ್ರೆ ಮಾಹಿತಿ ಪಡಿಬೇಕಂತ ಕ್ಷೇತ್ರ ಬಹಳ ದೊಡ್ಡದಿದ್ರೆ ಆ ಸಂದರ್ಭದಲ್ಲಿ ಈ ಒಂದು ಪ್ರಶ್ನಾವಳಿಯನ್ನು ಇಲ್ಲಿ ಬಳಸ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನಿದು ಮಿತವ್ಯಯಕಾರಿಯಾಗಿರ್ತದ ಅಂತ ಹೇಳ್ತಾರೆ. ಇದು ಮಿತ ಮತ್ತು ಮಿತವ್ಯಯಕಾರಿಯಾಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಇದೊಂದು ಅನುಕೂಲ. ಇನ್ನು ಈ ವಿಧಾನದ ಸಮಯ ಮತ್ತು ಶ್ರಮದ ಉಳಿತಾಯ. ಯಾಕಂದ್ರೆ ನಾವೇ ಹೋಗಿ ಅಲ್ಲಿ ಸಂದರ್ಶನ ಮಾಡ್ತಕ್ಕಂಥದ್ದು ಇರಂಗಿಲ್ಲ. ಅಂಚೆಯ ಮೂಲಕ ಪ್ರಶ್ನಾವಳಿ ಕಳಿಸಿರ್ತೀವಿ, ಅಂಚೆಯ ಮೂಲಕನೇ ಮತ್ತೆ ಉತ್ತರ ನಮಗೆ ಹೊಳೆ ದೊರೀತದೆ. ಹಾಗಾಗಿ ಇಲ್ಲಿ ಶ್ರಮ ಮತ್ತು ಸಮಯದ ಉಳಿತಾಯ ಹೆಚ್ಚಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಇವೆಲ್ಲ ಅನುಕೂಲತೆಗಳಾದವು. ಇನ್ನಿದ್ರ ಅನಾನುಕೂಲತೆಗಳನ್ನು ತೆಗೆದುಕೊಂಡ್ರೆ ಮಾಹಿತಿದಾರರು ವಿದ್ಯಾವಂತರಾಗಿದ್ದರೆ ಮಾತ್ರ ವಿಧಾನ ಯಶಸ್ವಿ ಆಗ್ತದೆ. ಹೌದಾ? ಈಗ ಮಾಹಿತಿ ನಾವೇನ್ ಕೊಡ್ತಿರ್ತೀನಿ ಅಥವಾ ನೀವೇನ್ ನಮ್ಮ ಸಂದರ್ಶಕರು ಪ್ರಶ್ನಾವಳಿಗಳನ್ನು ಕಳಿಸಿರ್ತೀರಿ, ನಾ ಮಾಹಿತಿಯನ್ನು ಮರಳಿ ನಿಮ್ಗೆ ಕೊಡ್ಬೇಕಾರ ನಾನು ಅಕ್ಷರಸ್ಥನಾಗಿದ್ರೆ ವಿದ್ಯಾವಂತರಾಗಿದ್ರೆ ಮಾತ್ರ ಇದು ಯಶಸ್ವಿ ಆಗ್ತದೆ. ಈಗ ನಾವು ಯಾರ್ದೋ ಒಬ್ಬ ವ್ಯಕ್ತಿಗೆ ಮಾಹಿತಿ ಬೇಕಾಗಿತ್ತು ಕಳಿಸಿದ್ವಿ, ಅವಂಗೆ ಓದಾಕ್ ಬರಕ್ ಬರಲಿಲ್ಲ, ಅನಕ್ಷರಸ್ಥ ಇತ್ತಂದ್ರೆ ನಾವು ಕಳಿಸಿದಂಥ ಪ್ರಶ್ನೆಗೆ ಯಾವುದೇ ರೀತಿಯಾದಂಥ ಉತ್ತರ ಬರಂಗಿಲ್ಲ. ಹಾಗಾಗಿ ಇದು ಮಾಹಿತಿದಾರರು ವಿದ್ಯಾವಂತರಾಗಿದ್ರೆ ಮಾತ್ರ ಈ ವಿಧಾನ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಇದು ಒಂದು ಅನಾನುಕೂಲತೆ. ಇನ್ನು ವಿಳಂಬ ಸಾಧ್ಯತೆ ಅಧಿಕವಾಗಿರ್ತದ ಅಂತ ಹೇಳ್ತಾರೆ. ನಾವೇನೋ ಹೋಗಿ ಪ್ರಶ್ನಾವಳಿ ಕಳಿಸಿರ್ತೀವಿ ಅಂಚೆ ಮೂಲಕ, ಅವ್ರು ಮರಳಿ ಕಳಿಸುವುದು ವಿಳಂಬ ಮಾಡ್ಬೋದು ಅಥವಾ ಅದಕ್ಕೆ ಪ್ರಶ್ನೋತ್ತರಕ್ಕೆ ಸರಿಯಾದ ಮಾಹಿತಿ ಕೊಡದೇ ಇರಬಹುದು. ಹಾಗಾಗಿ ಇಲ್ಲಿ ಅಧಿಕ ವಿಳಂಬದ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಇದು ಒಂದು ಅದರ ಅನಾನುಕೂಲತೆ. ಇನ್ನು ನಿಖರ ಮಾಹಿತಿ ನಿರೀಕ್ಷಿಸುವುದು ಅನೇಕ ವೇಳೆ ಸಾಧ್ಯವಾಗುವುದಿಲ್ಲ. ಹೌದಾ? ಈಗ ನೀವು ಕಳಿಸಿದಂಥ ಪ್ರಶ್ನೋತ್ತರಗಳಿಗೆ ಅವರು ಸರಿಯಾದ ತಪ್ಪಾದ ಉತ್ತರಗಳು ಕೂಡ ಬರೀಬಹುದು, ಅಥವಾ ಅವ್ರಿಗೆ ನಿಜ ಸಂಗತಿಯನ್ನು ಬಿಟ್ಟು ಬೇರೆ ಸಂಗತಿಗಳನ್ನು ಕೂಡ ಅಲ್ಲಿ ಬರೆದು ಕಳಿಸಬಹುದು. ಹಾಗಾಗಿ ಇಲ್ಲಿ ನಿಖರ ಮಾಹಿತಿ ನಿರೀಕ್ಷೆ ಕೂಡ ಬಹಳ ಕಡಿಮೆ ಸಾಧ್ಯತೆ ಕಂಡು ಬರ್ತದ ಅಂತ ಹೇಳ್ತಾರೆ. ಇವೆಲ್ಲ ಬರ್ತಕ್ಕ ಅಂಚೆ ಮೂಲಕ ಆಯ್ತು. ಇನ್ನು ಪ್ರಕರಣ ಅಧ್ಯಯನ ವಿಧಾನ, ಕೇಸ್ ಸ್ಟಡಿ ಆಫ್ ಮೆಥಡ್ ಅಂತ ಕರಿತೀವಿ. ಇದು ನೇರ ವೈಯಕ್ತಿಕ ಪರೀಕ್ಷೆ ವಿಧಾನವಾಗಿರ್ತದೆ. ಈ ವಿಧಾನದಲ್ಲಿ ಪರೀಕ್ಷಕನು ಸಮಸ್ಯೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಪ್ರಶ್ನೆಗಳನ್ನು ಕೇಳಿ ಸೂಕ್ಷ್ಮ ವಿವರಗಳನ್ನು ಸಂಗ್ರಹಿಸ್ತಾನ. ಇದು ಕೂಡ ನೇರ ವೈಯಕ್ತಿಕ ಪರೀಕ್ಷಕನ ವಿಧಾನವಾಗಿರ್ತದೆ. ಈ ವಿಧಾನದಲ್ಲಿ ಪರೀಕ್ಷಕನು ಸಮಸ್ಯೆಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಪ್ರಶ್ನೆಗಳನ್ನು ಕೇಳಿ ಸೂಕ್ಷ್ಮ ವಿವರಗಳನ್ನು ಸಂಗ್ರಹಿಸ್ತಾನೆ. ಇದು ಒಂದು. ಇನ್ನು ಎರಡನೇ ಅದರಲ್ಲಿ ಬರ್ತಕ್ಕ ಇನ್ನೊಂದು ಸಹಭಾಗಿ ಪರಿಶೀಲನಾ ವಿಧಾನ. ಇದು ಕೂಡ ಈ ವಿಧಾನದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಪರಿಶೀಲನೆ ಮತ್ತು ವೈಯಕ್ತಿಕ ಚರ್ಚೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಲಾಗ್ತದೆ. ಇದು ಒಂದು. ಇನ್ನಂತರ ಬರ್ತಕ್ಕಂಥದ್ದು ಬಾತ್ಮೀದಾರರಿಂದ ಮಾಹಿತಿ. ಇದರಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಈ ವಿಧಾನದಲ್ಲಿ ಪರೀಕ್ಷಕನು ವಿವಿಧ ಭಾಗಗಳಲ್ಲಿ ಸ್ಥಳೀಯ ಪ್ರತಿನಿಧಿಗಳನ್ನು ಅಥವಾ ಬಾತ್ಮೀದಾರರನ್ನು ನೇಮಿಸಿಕೊಂಡಿರ್ತಾನೆ. ಇವರು ಮಾಹಿತಿ ಮತ್ತು ವರದಿಯನ್ನು ನಿಗದಿತವಾಗಿ ಕಾಲಕಾಲಕ್ಕೆ ಕೇಂದ್ರ ಕಚೇರಿಗೆ ಅಥವಾ ಪರೀಕ್ಷಕನಿಗೆ ಸಲ್ಲಿಸುತ್ತಿರುತ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಬಾತ್ಮೀದಾರರು ಅಂತ ಕರಿತೀವಿ ಅಥವಾ ಇನ್ಫಾರ್ಮರ್ ಅಂತ ಕರಿತೀವಿ ನಾವು. ಹೌದಾ? ಪೊಲೀಸರಾಗ್ಲಿ ಅಥವಾ ಗುಪ್ತಚರ ಇಲಾಖೆಗಳಲ್ಲಾಗ್ಲಿ ಇದು ಬಾತ್ಮೀದಾರರು ಅಂತ ಇರ್ತಾರೆ. ಅಂದ್ರೆ ಮಾಹಿತಿಯನ್ನ ಕೊಡ್ತಕ್ಕಂಥವ್ರು. ಅವರನ್ನ ಒಂದಿಷ್ಟು ಭಾಗಗಳಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಅಥವಾ ಬಾತ್ಮೀದಾರರು ಅಂತ ಹೇಳಿ ನೇಮಿಸಿಕೊಂಡಿರ್ತಾರೆ. ಇವರ ಮೂಲಕ ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ ಮಾಹಿತಿಯನ್ನ ಸಂಗ್ರಹಿಸ್ತೀವಿ. ಇದಕ್ಕೆ ಇನ್ಫಾರ್ಮರ್ ಅಂತ ಕೂಡ ಕರಿಬಹುದು. ಈ ಬಾತ್ಮೀದಾರರಿಂದನೂ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥದ್ದು ಕಂಡು ಬರ್ತದೆ. ಈ ರೀತಿಯಾಗಿ ದತ್ತಾಂಶದ ವಿಧಗಳಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ದತ್ತಾಂಶಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಇವೆಲ್ಲ. ಅಂಚೆ ಮೂಲಕ ಆಗ್ಲಿ ಇವನ್ನೆಲ್ಲ ಹೇಳಿರ್ತಕ್ಕಂಥದ್ದು. ನೇರ ಸಂದರ್ಶನ, ಪರೋಕ್ಷ ಸಂದರ್ಶನ, ಅಂಚೆ ಮೂಲಕ ಪ್ರಶ್ನಾವಳಿ, ಇವೆಲ್ಲ ಬರ್ತಕ್ಕಂಥವೆಂದ್ರಲ್ಲಿ ಪ್ರಮುಖವಾದ ದತ್ತಾಂಶಗಳ ವಿಧಗಳಾಗಿ ಕಂಡು ಬರ್ತಾವ. ಈ ರೀತಿಯಾಗಿ ಪ್ರಾಥಮಿಕ ದತ್ತಾಂಶಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನಾನಿಲ್ಲಿ ವಿವರಿಸಿದ್ದೀನಿ. ಈ ಮಾಹಿತಿ ಬಹಳ ಉಪಯುಕ್ತವಾಗಿದೆ ಮತ್ತು ನಿಮ್ಮ ಮುಂಬರತಕ್ಕಂಥ ಪರೀಕ್ಷೆಗಳಲ್ಲಿ 10 ಅಥವಾ 15 ಅಂಕಕ್ಕೆ ಬರ್ತಕ್ಕಂಥ ಪ್ರಮುಖ ಒಂದು ವಿಷಯವಾಗಿದೆ ಅಂತ ಹೇಳ್ತಾ ನನ್ನ ಮಾಹಿತಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.